ಎಷ್ಟೊಂದು ಜನ ಕನ್ನಡದ ನಟಿಯರು ಅಂದ್ರೆ ಪರಭಾಷೆಗೆ ಹೋಗಿ ಮಿಂಚ್ತಾ ಇದಾರೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಅಂದ್ರೆ ಎಲ್ಲೋ ಒಂದ್ ಕಡೆ ಕನ್ನಡದಲ್ಲಿ ಸಂಭಾವನೆ ಕಡಿಮೆ, ಜೊತೆಲಿ ಆಪರ್ಚುನಿಟೀಸ್ ಕೂಡ ಕಡಿಮೆ ಅಂತ ಹೇಳಿ ಒಂದು ವಿಚಾರ. ನೀವು ಹೇಳಿದ್ರೆ ವಾಸ್ತವ ಇದು. ಆಕ್ಚುಲಿ ಅವರಿಗೆ ಪೇಮೆಂಟು ತುಂಬಾ ಜಾಸ್ತಿ ಇರುತ್ತೆ ಅಲ್ಲಿ, ಜಾಸ್ತಿ ಇರುತ್ತೆ. ನಮ್ಮ ಎಷ್ಟೋ ಜನ ಈಗ ನಮ್ಮಲ್ಲಿ ಉದಾಹರಣೆಗೆ ನಮ್ಮಲ್ಲಿ ನಮ್ದು ಶ್ರೇಷ್ಠ ಪಾತ್ರ ಮಾಡ್ತಾರಲ್ಲ, ಅವಳು ಹೈದರಾಬಾದಲ್ಲಿ ಹೋಗಿ ತೆಲುಗು ಶೂಟಿಂಗ್ ಮುಗಿಸಿ ಬರ್ತಾಳೆ. ಪೇಮೆಂಟ್ ಯೂಶುವಲಿ ಅಲ್ಲಿ ಜಾಸ್ತಿ. ಯಾಕೆ ಏನು ಅಂತ ಪ್ರೊಡ್ಯೂಸರ್ಸ್ ಅರ್ಥ ಮಾಡ್ಕೊಂಡು ಡೈರೆಕ್ಟರ್ಸ್ ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿ, ನಮ್ಮ ಮಾರ್ಕೆಟ್ ಅಷ್ಟೇ ಅಂತಲೋ ಅಥವಾ ಸಿನಿಮಾಕ್ಕೆ ಬಂದ್ರಾಗೂ ಹಾಗೆ. ಇದು ಬಹಳ ಗಂಭೀರವಾದ ವಿಷಯ, ಗಂಭೀರವಾದ ಸಮಸ್ಯೆ ಕೂಡ. ಅವಕಾಶಗಳ ಕೊರತೆಯಿಂದಾಗಿ ಅಲ್ಲಿ ಹೋಗ್ತಾರೆ ಎಷ್ಟೋ ಜನ. ಇಲ್ಲಿಗೆ ಲಾಸ್ ಅಲ್ವ ಅದು. ಬೇರೆ ಭಾಷೆಗೆ ಹೋದ ಕೂಡ ಅಲ್ಲಿ ಮಾಡ್ಲಿಯಪ್ಪ, ಇಲ್ಲಿಗೆ ಲಾಸ್ ಅಲ್ಲ. ಅವರ ಪ್ರತಿಭೆ ಇಲ್ಲಿ ತೋರಿಸ್ಬೇಕಲ್ಲ. ಅವರು ಎಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರು. ಇವ್ ರಜನಿಕಾಂತ್ ಮೂಲ ಕನ್ನಡದವರಲ್ವಾ? ಅಫ್ಕೋರ್ಸ್ ಮರಾಠಿಯಲ್ಲಿಂದ ಬಂದು ನಮ್ಗೆ ಇಲ್ಲಿ ಬಸ್ ಕಂಡಕ್ಟರ್ ಆಗಿ ಇಲ್ಲಿ ದೊಡ್ಡ ಒಂದು ಕೆಲವು ಸಿನಿಮಾ ಮಾಡಿರ್ಬೋದು. ಅಲ್ಲಿ ಹೆಸರು ಮಾಡಿದ ಅಲ್ಲಿ ಅಲ್ವ ಅವರು. ಮತ್ತೆ ಇವತ್ತು ವರ್ಲ್ಡ್ ಟಾಪ್ ಲೆವೆಲ್ಗೆ ಅವ್ರು ಹೋಗ್ಬೇಕಾದ್ರೆ ಎಲ್ಲೋ ಅದು ಅರ್ಥ, ಅದು ಬಹಳ ದೊಡ್ಡ ಟಾಪಿಕ್ ಅದು. ನಾ ಹೇಳೋದಷ್ಟೇ, ಎಲ್ಲಿ ಸಾಧ್ಯ ಇದೋ ಆದಷ್ಟು ಕನ್ನಡಿಗರ ಅವಕಾಶ ಕೊಡಿ, ಕನ್ನಡಿಗರೇ ಅವಕಾಶ ಕೊಡಿ. ಅದು ಗಾಯನದಲ್ಲಿ ಇರ್ಬೋದು, ನಟನಲ್ಲಿ ಇರ್ಬೋದು. ಕನ್ನಡದಲ್ಲಿ ಪ್ರತಿಭೆಗೆ ಏನು ಕಮ್ಮಿ ಇದೆ. ಗೈಡ್ ಮಾಡಿಬಿಟ್ರೆ ಮಕ್ಕಳು ಅಷ್ಟೇ, ಗೈಡ್ ಮಾಡಿಬಿಟ್ರೆ ಎಲ್ಲವೂ ಇದೆ. ವಿವೇಕಾನಂದರು ಹೇಳುವ ಹಾಗೆ ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್. ಎಲ್ಲರಲ್ಲೂ ಪೊಟೆನ್ಶಿಯಾಲಿಟಿ ಇದೆ. ಅದನ್ನು ನಾವು ಗುರುತಿಸ್ಬೇಕು, ಅದನ್ನು ಹೊರಗೆ ತೆಗಿಬೇಕಷ್ಟೆ. ಎಲ್ಲವೂ ನಮ್ಮ ಒಳಗೆ ಇದೆ. ಅಂತರಂಗವನ್ನು ನಾವು ಬಡಿದೆಬ್ಬಿಸ್ಬೇಕು, ಆತ್ಮಶಕ್ತಿಯನ್ನು ಬಡಿದೆಬ್ಬಿಸ್ಬೇಕು. ಅದು ಸ್ವಲ್ಪ ಆಧ್ಯಾತ್ಮಕ್ಕೆ ಹೋಗುತ್ತೆ ಅದು ಮಾತಾಡಿದ್ರೆ. ಅಂದ್ರೆ ನಾ ಹೇಳೋದು ಟೋಟಲ್ ಇದರಲ್ಲಿ ಕನ್ನಡದವರಿಗೆ ಹೆಚ್ಚು ಅವಕಾಶ ಕೊಡಿ ಸ್ವಾಮಿ, ಅಷ್ಟೇ ನಾ ಹೇಳೋದು.